ನಮಸ್ಕಾರ ಜಗಣ ಹೊಸದಾಗಿ ಮದುವೆ ಆಗಿದ್ದೀವಿ. ಹೊಸದಾಗಿ ಮದುವೆ ಆಗಿರೋ ಜೀವನ ತಣ್ಣಗಿರ್ಲಿ ಅಂತ ನೀವು ಆಶೀರ್ವಾದ ಮಾಡಲೇಬೇಕು. ಆನಂದಣ್ಣ, ನಮ್ಮ ಜೀವನ ಆನಂದವಾಗಿರ್ಲಿ ಅಂತ ನೀವು ಆಶೀರ್ವಾದ ಮಾಡಲೇಬೇಕು. ಅಪ್ಪುಲಣ್ಣ, ನಿಮ್ಮ ಹೊರ ಹುಟ್ಟಿದ ತಂಗಿ ಜೀವನ ತಣ್ಣಗಿರ್ಲಿ ಅಂತ ನೀವು ಆಶೀರ್ವಾದ ಮಾಡಲೇಬೇಕು. ಪುನಃ ಫೇಸ್ ನೋಡಿ ಸೇಮ್ ಟು ಸೇಮ್. ಬರೀ ಗಂಡಸ್ರ ಹತ್ರನೇ ಮಾಡಿಸ್ಕೊಂತಿದ್ದೀರಾ ಏನೇ ಆಶೀರ್ವಾದನ? ಇಲ್ಲಿರೋ ಲೇಡೀಸ್ದೆಲ್ಲ ಅವ್ರ ಕಡೆ ಮಾಡಿಸ್ಕೋಬಾರ್ದು ಕಣೆ. ಅವ್ರಿಗೆಲ್ಲ ಸೌತಿ ಮತ್ಸರ, ಹೊಟ್ಟೆ ಉರ್ಕೊಂಡ್ಬಿರ್ತಾರೆ ಅವರು. ಸುಂದರ ಸುಂದರಿಯರ ಮಧ್ಯೆ ಕುಳಿತಿರೋ ಆ ಮನ್ಮತ ರಾಜ ಯಾರ್ರಿ? ಅವರ ನಮ್ಮ ಎದುರುಗಡೆ ಮನೆ ಓನರು, ಹೆಣ್ಮಕ್ಳು ಪಾಲಿನ ಟೆರ್ರರು. ನೀ ಅವ್ರ ಕಡೆ ಹೋಗೋಣ, ಅವ್ರು ತುಂಬಾ ಡೇಂಜರು. ಅಮ್ಮ ಅಮ್ಮ ಬಂದೆ ಕಣೋ. ಏನು ಅಮ್ಮ, ಆಶೀರ್ವಾದ ಮಾಡಮ್ಮ, ನಾವಿಬ್ರು ಮದ್ವೆ ಆಗಿದ್ದೀವಿ. ಆಶೀರ್ವಾದ ಮಾಡತ್ತೆ. ಸೋದರ ಮಾವನ ಮಗಳಲ್ಲ ಅವಳೇ? ಅಲ್ಲೋ, ಮೂಲ ನಕ್ಷತ್ರದಲ್ಲಿ ಹುಟ್ಟಿದವಳು ಇವಳು. ಇವ್ನ ಯಾಕೋ ಮದ್ವೆ ಆಗಿ ಬಂದೆ? ಅಮ್ಮ, ಅದೆಲ್ಲ ಈಗ ಬೇಕಾ? ಇಲ್ಲೋಡು, ಹೆಂಗ್ ಮದ್ವೆ ಆಗಿಯೋ ಹಂಗೆ ಡೈವರ್ಸ್ ಕೊಟ್ಟು ರಿವರ್ಸ್ ಗೇರ್ ಹಾಕಿ ಆಚೆ ಹಾಕೋ ಇವಳನ್ನ. ಲೈ ರೈಟ್ ಹೇಳಲೈ. ಬನ್ರಿ ಈ ಕಡೆ. ಏನೇ ರೈಟ್ ಹೇಳೋದು? ನಿನ್ನ ರೈಟ್ ಕಳಿಸಿ ಫೋಟೋದಲ್ಲಿ ಹಾರ ಹಾಕ್ಬಿಡ್ತೀನಿ. ಹುಷಾರ್. ಸುಂದರವಾದ ಜೋಡಿ. ನೋಡಿ ಮಾವ ಸೊಸೆ, ಥ್ಯಾಂಕ್ಸ್ ಅಮ್ಮ. ಲೇ ಹೊಡಿತೀನಿ, ಬಡ ಸೈಜ್ ನಾನು. ಆದ್ರೆ ನನ್ನ ಮಗಂಗೆ ನಿಂತಳು ಕುಣಿಯ ಯಾವ್ದಾದ್ರು ಗ್ರಾಮೀಣ ತಂದಿ ಗಂಟಾಕ್ಬೇಕು ಅನ್ಕಂಡ್ಯಾ? ನನ್ನ ಮಗ ಕಿಲಾಡಿ ಕಣೆ, ಕಿಲಾಡಿ. ಬಂಗಾರದಂತ ಹೆಣ್ಣೆ ತಂದ್ಬಿಟ್ಟ. ಅವನೇ ಜಾಸ್ತಿ ಹೊತ್ತು ನಿಲ್ಬೇಡು, ಕಣ್ಣ ಹತ್ರ ಬಿದ್ದೈತವೆ. ರೆಡಿ, ಫಸ್ಟ್ ನೈಟ್ಗೆ ರೆಡಿ ಮಾಡಿಸ್ತೀನಿ. ಮಿಟಿಕ್ಲಾಡಿ, ಕೋಟ್ಯಾಧೀಶ್ವರನ ಮಗಳನ್ನ ತಂದು ನನ್ನ ಮಗನಿಗೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅದ್ ಹೆಂಗೆ ನನ್ನ ಮಗನ ಬುಟ್ಟಿಗೆ ಹಾಕೊಂಡೆ? ಅಯ್ಯೋ ಸುಬ್ಬನಾತಿ ಸುಬ್ಬಿ, ನಿನ್ ಮಗನ್ಗೆ ನಾ ಏನ್ ಗಂಟ ಹಾಕೊಂಡಿಲ್ಲ. ನಿನ್ ಮಗನೇ ಹಾವಂಗೆ ಸುತ್ತಕೊಂಡ ನನ್ನ ಹಿಂದೆನೆ ಬಂದ ಕಣೆ. ಇನ್ 2 ದಿನದಲ್ಲಿ ನನ್ನ ಮಗ ನಿನ್ನ ಕತ್ತಿಗೆ ಕೈ ಹಾಕಿ ಹೊರಗಾಚೆ ಹಾಕೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಕೋರಮಂಗಲ, ಕೋಮಲಾನೆ ಅಲ್ಲ ಕಣೆ. ನೀನೇನೆ ಹೇಳೋದು? ನಿನ್ನ ಮಗನೇ ನಿನ್ನ ಜಾರ್ಜ್ ಒದ್ದು ಹೊರಗೋಕ ಮಾಡ್ಲಿಲ್ಲ. ನನ್ನ ಹೆಸರು ನೆಲಮಂಗಲ ನಿರ್ಮಲನ ಅಲ್ಲ ಕಣೆ. ಹೋಗಲೇ. ಹೋಗಿ ನೋಡ್ಕೊಂತೇನೆ. ನಾನು ಒಂದ್ ಬೆರಳು ನೋಡ್ಕೊಂತೇನೆ. ಅದನ್ನೆಲ್ಲ ಮಾಡೋ ಇದು ಕಣೆ. ನಾನು ಇದನ್ನೆಲ್ಲ ಮಾಡಿರ ಅದು ಕಣೆ. ಅಯ್ಯೋ 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 ಅಯ್ಯೋ, ಇವತ್ತು ಫಸ್ಟ್ ನೈಟ್ ನಡಿಬಾರ್ದು. ಇವತ್ತೇನಾದ್ರೂ ಫಸ್ಟ್ ನೈಟ್ ನಡೆದ್ರೆ ಆ ಶನಿಗಡಿ ಈ ಮನೆಯಲ್ಲಿರೋದು ಫಿಕ್ಸ್. ಇದನ್ನ ಹೆಂಗಾದ್ರೂ ಮಾಡಿ ತಡಿಬೇಕಲ್ಲ. ಮನಿ ಹಾಳ್ ಕೆಲ್ಸ ಐಡಿಯಾ ಗೊತ್ತಿರೋದು ಈ ನಮ್ ಕುರಿ ಸರ್ಗೆ ಅಂತ ನಮ್ ಶ್ವೇತಕ್ಕ ಹೇಳಿದ್ಲು. ದಯವಿಟ್ಟು ಒಂದು ಐಡಿಯಾ ಕೊಡ್ತೀರಾ? ಇವತ್ತು ಭಾನುವಾರ ರಜಾ, ಏನು ಮಾಡಂಗಿಲ್ಲ ಅಂತ ಹೇಳ್ಬಿಡಿ ಹೋಗಿ. ನನಗೆ ಬಂತು ಐಡಿಯಾ. ಈಗ ನೋಡ್ರಿ ತೋರಿಸ್ತೀನಿ ನನ್ನ ನಾಟಕನ. ಅಮ್ಮ, ಅಯ್ಯೋ 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 ರೀ, ಒಂದ್ ನಿಮಿಷ, ಡಾಕ್ಟರ್ ಫೋನ್ ಮಾಡ್ಬಿಡ್ತೀನಿ. ಹಲೋ ಡಾಕ್ಟ್ರೇ, ಹಾರ್ಟ್ ಅಟ್ಯಾಕ್ ಏನಾರ ಆಯ್ತಾ ಏನು? ಏನಾಗಿಲ್ವಲ್ಲ? ನಿಮ್ಮ ಹಾರ್ಟ್ ಟಚ್ ಮಾಡೋ ಧೈರ್ಯ ಯಾರಿಗಿಲ್ವಲ್ಲ? ಆದ್ರೂ ಅಟ್ಯಾಕ್ ಆಯ್ತಾನೆ, ಹೆಂಗಾಯ್ತು? ಈ ಹಾರ್ಟ್ ಇಲ್ಲ, ಏನೂ ಇಲ್ಲ. ನನ್ನ ಮಗನ ಫಸ್ಟ್ ನೈಟ್ ನಡಿ ಕೂಡ್ದು ಇದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ತಗೊಳ್ಳಿ, ಇದನ್ನ ಇಟ್ಕೊಳ್ಳಿ. ಅದನ್ನ ನಡಿಬಾರ್ದು, ಹಂಗೇನಾರು ಮಾಡು. ಗೊತ್ತಾಯ್ತು. ನಾನು ಇದೀನಲ್ಲ, ಎಲ್ಲ ಸರಿ ಮಾಡ್ತೀನಿ. ನಿಮ್ಮೆಲ್ಲ ಆಯ್ತು ನಮ್ದೂರು. ಲೋ ಅಪ್ಪ, ಇಲ್ಲಿ ಬಾ. ಧ್ವನಿ ಬರಪ್ಪ ಇಲ್ಲಿ. ನೋಡಪ್ಪ, ನಿನ್ನ ಅಮ್ಮನ ಹೃದಯದಲ್ಲಿ ಎಷ್ಟಾಗ್ಲ ತೂತ ಆಗಿದೆ. ತೂತಂದ್ರೆ ಓಲ್ ಕಣಪ್ಪ, ಓಲು. ನೀನ್ ಎಲ್ಲಾದ್ರೆ ಫಸ್ಟ್ ನೈಟ್ ಮಾಡಿದ್ರೆ ನಿಮ್ಮ ಅಮ್ಮ ಗೋಟಕ್ಕಾಗ್ತಾಳೆ. ನೋಡಪ್ಪ, ನಿನ್ ಕೈಲಿದೆ. ನನ್ಗೆ ಏನಿದ್ರು ಪೇಷಂಟ್ ಮುಖ್ಯ. ಪ್ಯಾಷಂಟ್ ಅಲ್ಲ ಡಾಕ್ಟ್ರೇ, ಪೇಷಂಟ್ ಮುಖ್ಯ. ಅದೇ ಪೇಷಂಟ್. ಅಕಸ್ಮಾತ್ ನಾವಿಬ್ರು ಸೋಬ್ನ ಮಾಡಿದ್ರೆ ತಂದಾನಿ ತಾನೇ ತಂದಾನೋ ತಾನೇ ನಾನೇನೋ ಕಚಕ್. ಈ ನನ್ನ ಮಗನಿಗೆ ಇನ್ಫೆಕ್ಟ್ ಅಂದಿದ್ದಕ್ಕೂ ಇಷ್ಟಕ್ಕೆ ಸಾರ್ಥಕ ಆಯ್ತು ನನ್ನ ಜೀವನ. ಅಮ್ಮ ಅಮ್ಮ ಅಮ್ಮ, ನಾನು ಇಂದಿಲ್ಲ ನಾಳೆ ಬಿದ್ದು ಹೋಗೋ ಮರಾನು. ಹೌದೌದಮ್ಮ, ನನ್ ಸಲುವಾಗಿ ನೀನ್ ಫಸ್ಟ್ ನೈಟ್ ಯಾಕೆ ವೇಸ್ಟ್ ಮಾಡ್ಕೋತೀಯ? ಹೌದೌದು. ನೀನ್ ಹೋಗ್ಕಣ, ನಾ ಮುಗಿಸು ಬಂದ್ಬಿಡ್ತೀನಿ. ನೀನ್ ಹೋಗ. ಹರ್ಷ,
ನಮ್ಮಮ್ಮನ ಆರೋಗ್ಯಕ್ಕಿಂತ ನಮ್ಮ ಫಸ್ಟ್ ನೈಟ್ ಮುಖ್ಯನಾ? ಇವತ್ತೊಂದ್ ದಿವಸ ನಮ್ಮಮ್ಮನ ಜೊತೆ ಮಲ್ಕೋ, ನಾನು ನಮ್ಮ ಅಪ್ಪನ ಜೊತೆ ಮಲಗ್ತೀನಿ. ಆನಂದಣ್ಣ ಹೆಂಡತಿ ಜೊತೆ ಮಲಗಿ ಅಪ್ಪ ಆಗೋಣ ಅಂತಂದ್ರೆ ನಮ್ಮ ಅಪ್ಪನ ಜೊತೆ ಮಲಗಿ ಬೇಕು ಬಾಗ್ತಿದ್ದೀನಿ ನಾನು. ಏನ್ ಮಗ ನೋಡ್ತೀನಿ, ನಡಿಯಪ್ಪ. ಅಪ್ಪನ ಕೆಲ್ಸದವನು ಅನ್ಕೊಂಡಿದ್ದೆ ನಾನು. ಅಯ್ಯೋ 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 ಬಿಗ್ಲಾಸಿ ಗಾಡಿ ಅಂತ ಎದೆ ಹೊಡ್ಕೊಂಡು ಸತ್ತೋದ್ರೆ ಸೊಸೆ ಕಾಲ್ಗುಣ ಸರಿ ಇಲ್ಲ ಅಂತಾಳೆ ಊರವರೆಲ್ಲ ಮಾಡ್ಕೊಂತಾರ ಕಣೆ ಮೂದೇವಿ. ಎದೆ ನೋವು ಇಲ್ಲ, ನನ್ನ ಯಾಕಡಾನು ಇಲ್ಲ. ನಾನು ಬದುಕಿರೋ ತನಕ ನಿಮ್ಮ ಫಸ್ಟ್ ನೈಟ್ ನಾನು ನಡಿಯಕ್ ಬಿಡಲ್ಲ 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 ಬಿಡಲ್ಲ. ಹಂಗಾದ್ರೆ ನೀನ್ ಇಷ್ಟೋ ತನಕ ಮಾಡಿದ್ದೆ ಆಕ್ಟಿಂಗ್ ಏನೇ? ಹೌದು ಕಣೆ. ನೀನು ಈ ಆಕ್ಟಿಂಗಿಗೆ ನನ್ನ ಯಾಕಡ ಸಿಗಾಕ? ಇವಾಗ ನೋಡ್ರಿ ನನ್ನ ಪರ್ಫಾರ್ಮೆನ್ಸ್ ನ ಏನುದ್ರೆ ಅಲ್ಲಲ್ಲ ರೀ, ಇಲ್ಲಿ ಇಲ್ಲಿ ನಿನಗೇನಾಯ್ತೆ? ಎದೆ ನೋವು ಏನಂದ್ರೆ ಎದೆ ನೋವು ಎದೆ ಏನಿದೆ? ನೋವ? ಏನೂ ಆಗಲ್ಲಲ್ಲ? ಫಸ್ಟ್ ನೈಟ್ ಆಗುತ್ತಲ್ಲ? ಏನು ಹೃದಯ ರಬ್ ಡಬ್ ಅಂತ ಹೊಡ್ಕೊಳ್ಳೋದು ಬಿಟ್ಟು ಫಸ್ಟ್ ನೈಟ್ ಅಂತ ಹೊಡ್ಕೊಂತುಂಟು. ಕರೆಕ್ಟ್ ಟೈಮಿಗೆ ಬಂದ್ರಿ ನೋಡ್ರಿ ಡಾಕ್ಟರ್, ತಗೊಳ್ಳಿ. ನಮ್ಮ ಅತ್ತೆ ತಲೆ ಮೇಲೆ ತಲೆ ಹೋದ್ರೂ ಚಿಂತಿಲ್ಲ. ಇವತ್ತು ನಮ್ಮ ಫಸ್ಟ್ ನೈಟ್ ಆಗ್ಲೇಬೇಕು. ಏನಾದ್ರೂ ಒಂದು ಉಪಾಯ ಮಾಡಿ ಡಾಕ್ಟ್ರೇ ಪ್ಲೀಸ್. ಓಕೆ ಓಕೆ, ಸ್ವಲ್ಪ ಜೋರ್ ಬನ್ನಿ ಧ್ವನಿ. ನಾನು ಇದೀನಲ್ಲ, ಏನು ಚಿಂತೆ ಬೇಡ. ಓಕೆ, ಲೋ ಅಪ್ಪ ಇಲ್ಲಿ ಬಾ ಇಲ್ಲಿ. ಧ್ವನಿ ಮೆಟ್ನ ಹೊಡಿತೀನಿ. ಬಾಯ್ಲಿ ನೋಡಪ್ಪ, ನಿನ್ಗೆ ಎಂತಿ ಹೃದಯದಲ್ಲಿ ಎಷ್ಟು ದೊಡ್ಡ ತೂತ ಇದೆ ಕಣಪ್ಪ. ಒಂದ್ ನಿಮಿಷ ತಡಿ, ನಂದು ಬಿಚ್ಚಕತ್ತೆ ತಡಿ. ಎಂತ ತೂತಿದೆ? ತೂತ್ ಅಂದ್ರೆ ಓಲ್ ಕಣ, ಓಲು. ಒಂದು ಟೈಟಾನಿಕ್ ಅಡಗೆ ನುಗ್ಗೋಗ್ಬೋದು. ಎಲ್ಲಾದ್ರೂ ನೀನ್ ಫಸ್ಟ್ ನೈಟ್ ಮಾಡ್ದೆ ಹೋದ್ರೆ ನಿನ್ನ ಹೆಂಡತಿ ಮಾತ್ರ ನಿನ್ ಎಂತಿ ಮಾತ್ರ ಗೋಟೆ. ರೀ ಡಾಕ್ಟ್ರೆ, ನೀವೇನ್ ಡಾಕ್ಟ್ರಾ ಕಾಮಿಡಿ ಆಕ್ಟ್ರಾ? ಅಯ್ಯೋ ಸೋಮ್ನ ಆದ್ರೆ ನಮ್ಮ ಅಮ್ಮ ಸಾಯ್ತಾಳೆ ಅಂತೀರಿ, ಆಗ್ಲಿಲ್ಲ ಅಂದ್ರೆ ನಾನು ಹೆಂಡತಿ ಸಾಯ್ತಾಳೆ ಅಂತಾರೆ. ನಾನು ಏನ್ರಿ ಮಾಡ್ಲಿ? ಜುಮ್ ಜುಮ್ ಮಾಯಾ, ಇನ್ನೂ ಇತ್ತು. ಜುಮ್ ಜುಮ್ ಮಾಯಾ. ಮೇಡಮ್, ಈ ಟೀಮ್ನ ಕಟ್ಕೊಂಡು 1 ಲಕ್ಷ ಗೆಲ್ಬೇಕು ಅಂತ ನೀವ್ ವಿಚಾರ ಮಾಡಕತ್ತೀರಿ. ಈ ನನ್ನ ಮಕ್ಕಳನ್ನ ಕಟ್ಕೊಂಡು ಹೋದ ವರ್ಷ ಅಮೃತ್ ನೋನಿ ತಗೊಂಡಿದ್ದೇ ದೊಡ್ಡದು ನಾನು. ಇನ್ನು 1 ಲಕ್ಷ ಕನಸಿನ ಮಾತು ಮರ್ತು ಬಿಡಿ. ಏನೋ ಹೇಳ್ಬೇಕಂದಿ ಮಾವ? ಏನಿಲ್ಲ ಮಾವ. ಹಾಳಾಗ್ ಹೋಗು. ಏನಂದ್ರೆ ಸಾಕ್ ನಿಲ್ಸಮ್ಮ. ಆನಂದಣ್ಣ ನಾನು ಏನ್ ಮಾಡ್ಲಣ್ಣ? ಸೋಪ್ನ ಮಾಡ್ಕೊಂಡ್ರೆ ಅಮ್ಮ ಸಾಯ್ತದೆ, ಮಾಡ್ಕೊಳ್ಳಿಲ್ಲ ಅಂದ್ರೆ ಹೆಂಡತಿ ಸಾಯ್ತಾಳೆ. ಇದೆಂತ ಇಕ್ಕಟ್ಟಿನ ಪರಿಸ್ಥಿತಿ ಅಣ್ಣ. ನಾನ್ ಏನ್ ಮಾಡ್ಲಣ್ಣ? ಏನ್ ಮಾಡ್ಲಿ?